ರೈಲ್ವೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. 2015ರಲ್ಲಿ ನವಲಗುಂದದಲ್ಲಿ ರೈಲ್ವೆ ಗೇಟ್ ಅನ್ನು ತಡೆದು ಹೋರಾಟ ಮಾಡಿದ್ರು. ಹೀಗಾಗಿ ಧಾರವಾಡದ 10ಕ್ಕೂ ಹೆಚ್ಚು ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಜಾರಿಯಾಗಿರೋದು. ನಾಳೆ ನ್ಯಾಯಾಲಯಕ್ಕೆ ಹಾಜರಾಗಿ ಅಂತ ಹೋರಾಟಗಾರರಿಗೆ ಸಮನ್ಸ್ ಕೊಡಲಾಗಿದೆ. ಸರ್ಕಾರದ ವಿರುದ್ಧ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅಂತ ಮಹದಾಯಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೂರಾರು ನೋಟಿಸ್ ಕೊಟ್ಟರು ನಾವು ಕೋರ್ಟಿಗೆ ಹೋಗಲ್ಲ, ಬದಲಿಗೆ ಮತ್ತೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಮಹದಾಯಿ ಹೋರಾಟಗಾರರು ಕೊಟ್ಟಿರೋದು. 2015ರಲ್ಲಿ ಆಗಿರೋ ಘಟನೆಗೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಇವ್ರು ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ. ಇದ್ಯಾವುದಕ್ಕೂ ನಾವು ಕ್ಯಾರೆ ಅನ್ನಲ್ಲ, ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಹೊರತು ಇವ್ರು ಕೊಡುವಂಥ ನೋಟಿಸಿಗೆ ನಾವು ಉತ್ತರ ಕೊಡಲ್ಲ, ಕೋರ್ಟ್ ಮೆಟ್ಟಿಲು ಹತ್ತಲ್ಲ ಅಂತ ರೈತರು ಹಾಗೂ ಮಹದಾಯಿ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಿಲ್ ಬಾಕಿ ಹಿನ್ನೆಲೆ ಬಾಗಲಕೋಟೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಕಬ್ಬು ಬೆಳೆಗಾರರ ಬೃಹತ್ ಹೋರಾಟ ಕೂಡ ನಡೆಯುತ್ತೆ. ಮುಧೋಳ ರೈತರಿಂದ ಜಿಲ್ಲಾಡಳಿತ ಮುತ್ತಿಗೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಗದ್ದರಕೇರಿ ಕ್ರಾಸ್ನಿಂದ ಡಿಸಿ ಕಚೇರಿವರೆಗೂ ಇವರ ಪ್ರತಿಭಟನಾ ಮೆರವಣಿಗೆ ಹೋಗುತ್ತೆ. 4ರಿಂದ 5 ತಿಂಗಳು ಕಳೆದ್ರೂ ಹಣ ನೀಡಿಲ್ಲ 13 ಸಕ್ಕರೆ ಕಾರ್ಖಾನೆಗಳು. ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಬಾಗಲಕೋಟೆ ಜಿಲ್ಲಾಡಳಿತದ ಮುತ್ತಿಗೆಗೂ ಕೂಡ ನಿರ್ಧಾರ ತೆಗೆದುಕೊಂಡಿರೋದು. ಕಬ್ಬು ಬೆಳೆಗಾರರು ಹಾಗೂ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 4-5 ತಿಂಗಳಾದರೂ ಕೂಡ ಹಣವನ್ನ ಪಾವತಿ ಮಾಡಿಲ್ಲ 13 ಸಕ್ಕರೆ ಕಾರ್ಖಾನೆಗಳು. ಹಾಗೆ ಬಿಲ್ ಪಾವತಿ ಮಾಡದೆ ಪೆಂಡಿಂಗ್ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು, ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಕಬ್ಬು ಬೆಳೆದು ಕಬ್ಬನ್ನು ಅರೆದು ಸಕ್ಕರೆ ಉತ್ಪಾದನೆ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಈಗ ಸಕ್ಕರೆ ಕಾರ್ಖಾನೆಯವರು ಬಿಲ್ ಪಾವತಿ ಮಾಡದೇ ಇದ್ರೆ ನಾವೆಲ್ಲಿಗೆ ಹೋಗಬೇಕು, ಎಷ್ಟು ತಿಂಗಳಂತ ಇನ್ನೂ ಕಾಯಬೇಕು ಅನ್ನೋದು ಕಬ್ಬು ಬೆಳೆಗಾರರ ಆಕ್ರೋಶ. 22ನೇ ತಾರೀಕಿನ ದಿವಸ ಬಾಗಲಕೋಟೆ ಜಿಲ್ಲೆ ಒಳಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಬೃಹತ್ ಪ್ರತಿಭಟನೆ ಐತಿ. ಯಾವ ಕಾರಣಕ್ಕಂದ್ರೆ ಕಬ್ಬು ಕಳಿಸಿ 4 ತಿಂಗಳಾಗ್ಯಾವು, 3 ತಿಂಗಳಾಯ್ತು, ಇವತ್ತಿಗೆ ಇನ್ನೂ ಕಬ್ಬಿನ ಬಿಲ್ ಬಂದಿಲ್ಲ. ಅನೇಕ ಜನ ಕಾರ್ಖಾನೆ ಮಾಲೀಕರು ರೈತರು ಕಬ್ಬಿನ ಬಿಲ್ ಬಾಕಿ ಇಟ್ಕೊಂಡದ ಮತ್ತು ಹಳಿ ಬಾಕಿನ 63 ರೂಪಾಯಿ ಬಾಕಿ ಉಳಿದೈತಿ. ಆ ಉದ್ದೇಶಕ್ಕಾಗಿ ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲೆ ಏನು ಪಕ್ಕದ ಜಿಲ್ಲೆ ತಾಲೂಕಿನೊಳಗೆ ಏನು ಕಬ್ಬು ಕಳಿಸೇವೆ, ಎಲ್ಲ ಕಬ್ಬು ಬೆಳೆಗಾರ ಹೆಚ್ಚಿನ ಸಂಖ್ಯೆ ಒಳಗೆ ಬಾಗಲಕೋಟೆ DC ಆಫೀಸ್ ಮುಂದೆ ಏನು ಪ್ರತಿಭಟನೆ ಚಾಲು ಆಕೈತಿ, ಆ ಪ್ರತಿಭಟನೆ ಒಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಕಬ್ಬು ಬೆಳೆಗಾರ ಭಾಗವಹಿಸ್ಬೇಕಂತೇಳಿ ನಮ್ಮ ಎಲ್ಲ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ಕೊತೀವಿ. ಜೊತೆಗೆ ಹೆಚ್ಚಿನ ಸಂಖ್ಯೆ ಒಳಗೆ ತಾವು ಬಂದ ದೌಡ ಕಬ್ಬಿನ ಬಿಲ್ ಬರಬೇಕನ್ನೋ ಒಂದು ವಿಶ್ವಾಸ ಐತಿ. ಈಗ 4 ತಿಂಗಳ ಇವತ್ತು ಕಬ್ಬು ಕಳಿಸಿದ 15 ದಿವಸದೊಳಗನೆ ಕಬ್ಬಿನ ಬಾಕಿ ಕೊಡ್ಬೇಕಂತೇಳಿ ಬಿಲ್ ಕೊಡ್ಬೇಕಂತ ಕಾಯ್ದೆ ಐತಿ. ಕಾಯ್ದೆ ಇದ್ದಾಗೂ ಕೂಡ ಇವತ್ತಿನ ತನಕ 4 ತಿಂಗಳಾದರೂ ನಮ್ಮ ಜಿಲ್ಲೆ 22ನೇ